ನನಗೆ ಬುಲೆಟ್ ಬಿದ್ದೈತೆ ನಿಮ್ಮ ಅಣ್ಣಗೆ ಅಂತೇಳಿ ಫೋನ್ ಮಾಡಿದ್ರು ಸರ್. ಎಷ್ಟೊತ್ತಿಗೆ ಗೊತ್ತು? 9:05ಗೆ ನಾನು ನಮ್ಮ ಅಣ್ಣ ಹತ್ರ ಮಾತಾಡಿನಿ ಸರ್. ಆಯ್ತು 10 ನಿಮಿಷ ಬರ್ತಾನೆ ಸರ್. ನಮ್ಮ ಮನೆಗೆ ಯಾರಿಗೆ ಹೇಳಿಲ್ಲ ಸರ್. ನಮ್ಮ ಮನೆಗೆ ಅಮ್ಮಂದೇ ಇರ್ತಾಳಂತ ಬೇಜಾರಾಗ್ತಾಳಂತ ಮತ್ತೆ ಎಲ್ಲಿ ಗಾಬರಿ ಆಗ್ತಾಳೆ ಅಂತೇಳಿ ಒಬ್ಬನೇ ಗಾಡಿನಾಗ ಹೋದೆ ಸರ್. ಒಬ್ಬನೇ ಸರ್ ಮನೆಗೆ ದುಡಿಯೋವನ್ ಇದ್ದಿದ್ದು, ಯಾರಿಲ್ಲ ಸರ್. ಒಬ್ಬರಿಗೆ ನಮ್ಮ ಅಪ್ಪ ತೀರ್ಕೊಂಡು ಹೋದ, ನಮ್ಮ ಅಕ್ಕನ ಗಂಡ ತೀರ್ಕೊಂಡು ಹೋದ, ನಮ್ಮ ಅಣ್ಣದ್ದೇ ಇದ್ದ ಸರ್. ನಮಗೆ ಅವಾಗ ಯಾರು ನಮಗೆ ದಿಕ್ಕಿಲ್ಲ ಸರ್. ಇನ್ಸಿಡೆಂಟ್ ಆಯ್ತು, ಘಟನೆ ನಡೀತು ಅಂತ. ಹಾಂ ಸರ್, ಘಟನೆ ನಡೀತು ಸರ್. ಹಿಂಗಂತೇಳಿ ಘಟನೆಗೆ ಹೋಗ್ಬೇಕಾದ್ರೆ ಅಂದ್ರೆ ಘಟನೆ ಬಗ್ಗೆ ಮನೆಯವ್ರ ಹತ್ರ ತಿಳಿಸಿ ಹೋದ್ರ? ಇಲ್ಲ ಸರ್, ಹೋಗಿಲ್ಲ ಸರ್. ನನಗೆ ಬುಲೆಟ್ ಬಿದ್ದೈತೆ ನಿಮ್ಮ ಅಣ್ಣಗೆ ಅಂತೇಳಿ ಫೋನ್ ಮಾಡಿದ್ರು ಸರ್. ಎಷ್ಟೊತ್ತಿಗೆ ಗೊತ್ತು? 9:05ಗೆ ನಾನು ನಮ್ಮ ಅಣ್ಣ ಹತ್ರ ಮಾತಾಡಿನಿ ಸರ್. ಆಯ್ತು 10 ನಿಮಿಷ ಬರ್ತಾನೆ ಸರ್. 9:18ಗೆ ಇಲ್ಲಿಂಗ ನಿಮ್ಮ ಅಣ್ಣಗೆ ಆಯಿತು, ಓಪನ್ನಾಗ ಇದ್ದಾನ, ಫುಲ್ ಸೀರಿಯಸ್ ಐತೆ ಅಂತ ಹೇಳಿದ್ರು ಸರ್. ನಾನು ನಮ್ಮ ಮನೆಗೆ ಯಾರಿಗೆ ಹೇಳಿಲ್ಲ ಸರ್. ನಮ್ಮ ಮನೆಗೆ ಅಮ್ಮಂದೇ ಇರ್ತಾಳಂತ ಬೇಜಾರಾಗ್ತಾಳಂತ ಮತ್ತೆ ಎಲ್ಲಿ ಗಾಬರಿ ಆಗ್ತಾಳೆ ಅಂತೇಳಿ ಒಬ್ಬನೇ ಗಾಡಿನಾಗ ಹೋದೆ ಸರ್. ಹೋದ್ರೆ ಅಲ್ಲಿ ಎಲ್ಲ ಜೀವ ಇಲ್ಲ ಸರ್. ಜೀವ ಹೋಗ್ಬಿಟ್ಟೆ ಸರ್. ನಮ್ಮ ಅಮ್ಮ ನಮ್ಮ ಮನೆಯೊಳಗೆ ಯಾರಿಗೆ ಏನಂತ ಒಂದು ಮಾತು ಹೇಳಿಲ್ಲ ಸರ್. ಆಮೇಲೆ 12 ಗಂಟೆ ಮೇಲೆ ನಮ್ಮ ಅಮ್ಮಗೆ ಹೇಳಿನಿ ಸರ್. ಒಬ್ಬ ಹುಡುಗನ ಕಳಿಸಿ ಕೆಳಗೆ ಬಿದ್ದಾನ ಅಂತೇಳಿ ಕರ್ಕೊಂಬಂತ ಹೇಳಿ ಸರ್. ಅಲ್ಲಿ ಪೊಲೀಸರು ಹಿಂಗ ಅಂತೇಳಿ ಹೇಳಾರ ಸರ್. ಗಣ್ಣು ಬಿದ್ದೈತೆ, ಸೂಟಾಗ್ರೆ ನಿಮ್ಮ ಮಗ ಇಲ್ಲ ಅಂತ ಹೇಳಿದ್ದಾರೆ ಸರ್. ಹೀಗೆ ಯಾರು ಶೂಟ್ ಮಾಡಿದಾರೆ, ಎಷ್ಟು ಬುಲೆಟ್ ಬಿದ್ದಿದೆ ಸರ್? ಯಾರು ಶೂಟ್ ಮಾಡ್ಯಾರಂತ ಯಾರಂತ ಗೊತ್ತಿಲ್ಲ ಸರ್. ಇವಾಗ ಅವರು ಗಾಲಿ ಜಯಂತ ರೆಡ್ಡಿ ಸರ್ ಅವ್ರ ಮನೆ ಅವ್ರ ಮುಂದೆ ಆಗಿದೆ ಸರ್. ಅದ್ರಗೋಸ್ಕರ ಎಲ್ಲ ಗಿಲ್ಗಳು ತಗೊಂಡು ಅವರು ಇಸ್ತಾರಲ್ಲ ಸರ್, ಅದು ಅವ್ರ ಮೇಲೆ ಅನುಮಾನ ಇದೆ ಸರ್. ಅಷ್ಟೇ ಪರಿಸ್ಥಿತಿ. ಒಬ್ಬನೇ ಸರ್ ಮನೆಗೆ ದುಡಿಯೋವನ್ ಇದ್ದಿದ್ದು, ಯಾರಿಲ್ಲ ಸರ್. ಒಬ್ಬರಿಗೆ ನಮ್ಮ ಅಪ್ಪ ತೀರ್ಕೊಂಡು ಹೋದ, ನಮ್ಮ ಅಕ್ಕನ ಗಂಡ ತೀರ್ಕೊಂಡು ಹೋದ, ನಮ್ಮ ಅಣ್ಣದ್ದೇ ಇದ್ದ ಸರ್. ನಮಗೆ ಅವಾಗ ಯಾರು ನಮಗೆ ದಿಕ್ಕಿಲ್ಲ ಸರ್. ಸರ್ ನಾನು ನಮ್ಮಮ್ಮ ಅಷ್ಟೇ ಸರ್. ನಮ್ಮ ಅಣ್ಣ ಸರ್ ಏನು ಹೇಳಿ ಹೋಗಿಲ್ಲ ಸರ್. ಈಗ ಪರಿಹಾರ ಕೊಡ್ತಾರಂತ ಪರಿಹಾರ ಅಂತ ಹೇಳ್ಯಾರ ಸರ್. ಇಲ್ಲಿ ಬಂದು ಮಾತಾಡ್ತಾರಂತ ಹೇಳ್ಯಾರ ಸರ್. ವಿಜಯಪುರ ಯಾರು ಇಲ್ಲ ಸರ್. ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಕಡೆಯಿಂದ ಮಿಸ್ಫೈರ್ ಆಗಿದೆ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಅದೇನೋ ಗೊತ್ತಿಲ್ಲ ಸರ್ ನಮಗೆ.